ಹಾಯ್ ಫ್ರೆಂಡ್ಸ್, ಏಕೆ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಇನ್ನೊಂದು ಹೆಲ್ದಿ ರೆಸಿಪಿಯಾದ ಪಾಲಕ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೇನೆ. ಇದನ್ನು ಸಂಜೆ ಸ್ನ್ಯಾಕ್ಸ್ಗೆ ಸುಲಭವಾಗಿ ಮಾಡಿಕೊಳ್ಳಬಹುದು. ಮೊದಲಿಗೆ ಒಂದು ಬೌಲ್ನಲ್ಲಿ ಒಂದು ಕಟ್ಟು ಪಾಲಕನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ತಾ ಇದ್ದೇನೆ. ಇದಕ್ಕೆ ಬೇಯಿಸಿದ ಒಂದು ಬಟಾಟೆ, 1 ಟೀ ಸ್ಪೂನಷ್ಟು ಖಾರದ ಹುಡಿ, ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ, ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಚಾಪ್ ಮಾಡಿದಂಥ ಹಸಿಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ಅರ್ಧ ಕಪ್ನಷ್ಟು ರವೆ, ಹಾಗೆ 1 ಕಪ್ನಷ್ಟು ಕಡಲೆ ಹಿಟ್ಟನ್ನು ಕೂಡ ಹಾಕಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದಕ್ಕೆ ಬೇಕಿದ್ರೆ 2 ಟೇಬಲ್ ಸ್ಪೂನಷ್ಟು ಗ್ರೇಟ್ ಮಾಡಿದ ಚೀಸ್ ಕೂಡ ಹಾಕಿಕೊಳ್ಳಬಹುದು. ಇದಕ್ಕೆ ಚೀಸ್ನ ಬದಲು ಪನೀರ್ ಕೂಡ ಗ್ರೇಟ್ ಮಾಡಿಕೊಂಡು ಹಾಕಿಕೊಳ್ಳಬಹುದು, ಅಥವಾ ಬೇಕಿದ್ರೆ ಇನ್ಯಾವುದಾದ್ರು ಸ್ಪೈಸಸ್ ಅನ್ನು ಕೂಡ ಹಾಕಿಕೊಳ್ಳಬಹುದು. ಇಷ್ಟನ್ನೆಲ್ಲ ಹಾಕಿಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಯಾವುದೇ ನೀರನ್ನು ಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ. ಈ ರೀತಿ ಉಂಡೆ ಕಟ್ಟುವ ಹದಕ್ಕೆ ಬಂದರೆ ಸಾಕು. ಇನ್ನು ಈ ಹಿಟ್ಟಿನಿಂದ ಈ ರೀತಿ ಪ್ಯಾಟೀಸ್ಗಳನ್ನು ರೆಡಿ ಮಾಡಿಕೊಳ್ಳುವ. ಈ ರೀತಿ ಪ್ಯಾಟೀಸ್ ಎಲ್ಲ ರೆಡಿಯಾಗಿದೆ. ಈಗ ಒಂದು ಪ್ಯಾನ್ನಲ್ಲಿ ಈ ರೀತಿ ಸ್ವಲ್ಪವೇ ಎಣ್ಣೆ ಹಾಕಿಕೊಂಡು ಈ ಪ್ಯಾಟೀಸನ್ನು ಶಾಲೋ ಫ್ರೈ ಮಾಡಿಕೊಂಡ್ರೆ ಆಯಿತು. ನಿಮಗೆ ಬೇಕಿದ್ರೆ ಈ ಪ್ಯಾಟೀಸನ್ನು ಬ್ರೆಡ್ ಕ್ರಮ್ಸ್ ಅಥವಾ ರವೆಯಲ್ಲಿ ಕೂಡ ಡಿಪ್ ಮಾಡಿಕೊಂಡು ಫ್ರೈ ಮಾಡಿಕೊಳ್ಳಬಹುದು. ನಾನಿಲ್ಲಿ ಡೈರೆಕ್ಟ್ ಆಗಿ ಫ್ರೈ ಮಾಡ್ತಾ ಇದ್ದೇನೆ. ಇದನ್ನು 2 ಬದಿ ಕೂಡ ಗೋಲ್ಡನ್ ಬ್ರೌನ್ ಬಣ್ಣ ಬರುವ ತನಕ ಫ್ರೈ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಪಾಲಕ್ ಕಟ್ಲೆ ರೆಡಿ ಆಯಿತು. ಮಕ್ಕಳಿಗೆ ಸಂಜೆ ಸ್ಕೂಲಿಂದ ಬಂದ ಕೂಡಲೇ ಕಾಫಿ ಜೊತೆ ಸರ್ವ್ ಮಾಡಲು ಹೆಲ್ದಿಯಾದ ಪಾಲಕ್ ಕಟ್ಲೆಟ್ ರೆಡಿ ಆಯಿತು. ಪಾಲಕ್ ಸೊಪ್ಪು ತಿನ್ನದವರಿಗೆ ಅಥವಾ ಇಷ್ಟ ಇಲ್ಲದವರಿಗೆ ಕೂಡ ಈ ರುಚಿಯಾದ ಕಟ್ಲೆಟ್ ಅನ್ನೊಮ್ಮೆ ಟ್ರೈ ಮಾಡಬಹುದು. ಇದನ್ನು ಇನ್ನೂ ಕೂಡ ಹೆಲ್ದಿಯರ್ ಮಾಡಲಿಕ್ಕೆ ಬೇಕಿದ್ರೆ ನೀರುಳ್ಳಿ ಅಥವಾ ಇನ್ಯಾವುದಾದ್ರೂ ತರಕಾರಿಗಳನ್ನು ಕೂಡ ಗ್ರೇಟ್ ಮಾಡಿ ಹಾಕಿಕೊಳ್ಳಬಹುದು. ಕೆಲವರಿಗೆ ಪಾಲಕ್ ಕರಿಗಳನ್ನೆಲ್ಲ ತಿನ್ನಲಿಕ್ಕೆ ಇಷ್ಟ ಇರುವುದಿಲ್ಲ. ಅಂಥವರಿಗೆ ಈ ಸ್ನ್ಯಾಕ್ ರೀತಿಯಲ್ಲಿ ಪಾಲಕನ್ನು ಸರ್ವ್ ಮಾಡಬಹುದು. ಇನ್ನಷ್ಟು ಹೆಲ್ತಿ ರೆಸಿಪೀಸ್ಗಳಿಗಾಗಿ ನಮ್ಮ ಚಾನಲ್ ಅನ್ನು ಫಾಲೋ ಮಾಡಿ. ಸಂಜೆ ಬಿಸಿ ಬಿಸಿ ಕಾಫಿಯೊಟ್ಟಿಗೆ ಈ ಪಾಲಕ್ ಕಟ್ಲೆಟನ್ನು ಸರ್ವ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.